welcome back to my channel and welcome to Shirsiya, the very famous ಮಾರಿ ಜಾತ್ರೆ. ಸೊ ನನ್ನೂರು ಶಿರಸಿಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಇಡೀ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಒಂದು ಜಾತ್ರೆ ಅನ್ನೋದು ನಡೆಯುತ್ತೆ. ವೆರಿ ರಿಲಿಜಿಯಸ್ ಅಂಡ್ ಆಲ್ಸೋ ಫನ್ ಎಲಿಮೆಂಟ್ಸ್ ತುಂಬಾ ಇರುತ್ತೆ. ಬೈ ದ ವೇ, ಶಿರಸಿ ಮಾರಿಕಾಂಬೆ ಅಂತಂದ್ರೆ ಏನು ಮಹತ್ವ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದು ಈಗಾಗಲೇ ವಿಡಿಯೋವನ್ನ ಮಾಡಿದ್ದೀನಿ. ಯಾರು ನೋಡಿಲ್ಲ, ಈ ಥಂಬ್ನೇಲ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಲಿಂಕ್ ಅನ್ನ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಅದನ್ನ ನೋಡಿ. ಅದಾದ್ಮೇಲೆ ಶಿರಸಿ ಮಾರಿಕಾಂಬೆ ಅನ್ನುವಂಥದ್ದು ಏನಿದೆ, ಈ ಒಂದು ರಿಲಿಜಿಯಸ್ ಮ್ಯಾಟರ್ ಅನ್ನುವಂಥದ್ದು, ಈ ದೇವಸ್ಥಾನ ಇರಬಹುದು, ದೇವಿ ಇರಬಹುದು, ಇದೆಲ್ಲದರ ಹಿಸ್ಟ್ರಿಯನ್ನ ಕುರಿತಾಗಿ, ಹಾಗೆ ರಿಲಿಜಿಯಸ್ ಆಂಗಲ್ ಅನ್ನುವಂಥದ್ದು ಏನಿದೆ ಅಂದ್ರೆ ನಮ್ಮ ಮಾರಿಕಾಂಬೆಯನ್ನ ಮಾರಿಯಮ್ಮ ಅಂತ ಯಾಕೆ ಪೂಜೆ ಮಾಡ್ತೀವಿ, ಇದರ ರಿಲೇಟೆಡ್ ಆಗಿರುವಂತಹ ಡೀಟೇಲ್ಡ್ ಆಗಿರುವಂತ ಒಂದು ಎಪಿಸೋಡ್ ಅನ್ನ ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಸನಾತನ ಕಥನದಲ್ಲಿ ಮಾಡಿದ್ದೀನಿ. ಥಂಬ್ನೇಲ್ ಅನ್ನ ಕೊಡ್ತಾ ಇದ್ದೀನಿ, ಅದನ್ನ ಕೂಡ ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಈ ಒಂದು ವ್ಲಾಗ್ ನಲ್ಲಿ ನಾನು ನಿಮ್ಗೆ ನಮ್ಮೂರಿನ ಜಾತ್ರೆಯಲ್ಲಿ ಸಾಕಷ್ಟು ಫನ್ ಎಲಿಮೆಂಟ್ಸ್ ಇರುತ್ತೆ, ಜನ ಹೆಂಗಿರ್ತಾರೆ, ಹಾಗೆ ಪ್ರತಿ ವರ್ಷ ಏನಾದ್ರೂ ಒಂದು ಸ್ಪೆಷಲ್ ಅನ್ನೋದು ಬರುತ್ತೆ. ಅಂದ್ರೆ ಪ್ರತಿ ವರ್ಷ ಅಂತಂದ್ರೆ 2 ವರ್ಷಕ್ಕೊಂದು ಏನ್ ನಡೆಯುತ್ತಲ್ವಾ, ಸೊ ಆ ಒಂದು ಟರ್ಮ್ ಅಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ಅಂತ ಬರುತ್ತೆ. ಆ ಸ್ಪೆಷಾಲಿಟಿ ಅನ್ನೋದು ಈ ಜಾತ್ರೆಯಲ್ಲಿ ಏನಿದೆ ಅನ್ನೋದನ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂಡ್ ಎಸ್ಪೆಷಲಿ ಬಳೆ ಪೇಟೆ ಅನ್ನುವಂಥದ್ದು ಇಲ್ಲಿ ವೆರಿ ಪಾಪ್ಯುಲರ್ ಮಾರಿ ಜಾತ್ರೆಯಲ್ಲಿ. ಹಾಗಾಗಿ ಅದೆಲ್ಲವನ್ನ ಈ ಒಂದು ಬ್ಲಾಗ್ ಅಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ಡ್. ಫಸ್ಟ್ ಥಿಂಗ್ಸ್ ಫಸ್ಟ್, ಮೊದಲು ನಾವು ಇದ್ರ ಒಳಗಡೆ ಹೋಗಿ ಮಾರಿಯಮ್ಮನ ಆಶೀರ್ವಾದವನ್ನ ಪಡ್ಕೊಂಡು ಬರೋಣ, ಬನ್ನಿ. ಶಿರಸಿಯ ಶ್ರೀ ಮಾರಿಕಾಂಬೆ, ಚಾಮುಂಡೇಶ್ವರಿ ತಾಯಿಯ ಹಿರಿಯಕ್ಕ ಅಂತ ಕರೆಯಲಾಗುತ್ತೆ ಇವಳನ್ನ. ಈ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಕಡೆ ಹುಟ್ಟಿರುವಂತಹ ಮಕ್ಕಳಿಗೆಲ್ಲ ಶಿರಸಿ ಜಾತ್ರೆ ಅನ್ನೋದು, ಅದರಲ್ಲೂ ನಾವಿದನ್ನು ಕರೆಯೋದು ಮಾರಿ ಜಾತ್ರೆ ಅಂತ. ಈ ಮಾರಿ ಜಾತ್ರೆ ಅನ್ನೋದು ನಮ್ಮ ಚೈಲ್ಡ್ಹುಡ್ ಜೊತೆ ಬೆಸೆದುಕೊಂಡು ಬಂದಿರುವಂಥ ಒಂದು ನೆಕ್ಸ್ಟ್ ಲೆವೆಲ್ ಇಮೋಷನ್ ಅಂತ ಹೇಳಬಹುದು. ಇಲ್ಲಿ ಬರುವಂತಹ ಅಂಗಡಿ ಇರಬಹುದು, ಮಾರಿಯಮ್ಮನ ಗದ್ದುಗೆ ಇರಬಹುದು, ಬಿಡ್ಕಿ ಬೈಲ್ ಇರಬಹುದು, ಇಲ್ಲಿ ಹಣಕಾಯಿ ಮಾಡಿಸೋದಿರಬಹುದು, ಆ ಜಾತ್ರೆಯ ಸಂಭ್ರಮವನ್ನು ನೋಡೋದಿರಬಹುದು, ಅಲ್ಲಿ ಬರುವಂತಹ ಬಳೆ ಪೇಟೆ ಇರಬಹುದು. ಇದೆಲ್ಲವೂ ಕೂಡ ನಾವು ಯಾವುದೇ ಪ್ರದೇಶದಲ್ಲಿರಿ, ಬೆಂಗಳೂರಲ್ಲಿರಲಿ, ಲಾಸ್ ವೆಗಾಸ್ನಲ್ಲಿರಿ, ಬಟ್ ದಿಸ್ ಈಸ್ ನೆಕ್ಸ್ಟ್ ಲೆವೆಲ್ ಇಮೋಷನ್. ಜೊತೆಗೆ ಈ ದೇವಸ್ಥಾನ ಅನ್ನುವಂಥದ್ದು, ನಂಬಿಕೆ ಅನ್ನುವಂಥದ್ದು ಶತಶತಮಾನಗಳಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಈ ದೇವಸ್ಥಾನ ಅನ್ನೋದು ಕೇವಲ ಒಂದು ಧಾರ್ಮಿಕ ಕೇಂದ್ರ ಅಷ್ಟೇ ಅಲ್ಲ, ನಮ್ಮೆಲ್ಲರ ಪಾಲಿನ ಜೀವನಾಡಿ. ಈ ಜೀವನಾಡಿ ಯಾರಪ್ಪ ಅಂತಂದರೆ, ಇಲ್ಲಿ ಇಷ್ಟು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಗದ್ದುಗೆ ಏರಿ ಕೂತಿದ್ದಾಳಲ್ಲ, ಈ ಮಾರಿಕಾಂಬೆ ತಾಯಿ. ಪ್ರೀತಿಯಿಂದ ಇವಳನ್ನು ನಾವೆಲ್ಲರೂ ಮಾರಿಯಮ್ಮ ಅಂತ ಕರಿತೀವಿ, ದೊಡ್ಡಮ್ಮ ಅಂತ ಕೂಡ ಕರೆಯೋರಿದ್ದಾರೆ. ಇವಳ ಮಹಿಮೆ ಎಷ್ಟು ಅಪಾರ ಅನ್ನೋದನ್ನು ಸೇರಿರುವಂತಹ ಜನಸಾಗರದಲ್ಲೇ ನೀವು ಅರ್ಥ ಮಾಡ್ಕೋಬಹುದು. ಅಮ್ಮನ ದರ್ಶನ ಮಾಡಿದ್ದಾಯಿತು. ದರ್ಶನ ಮಾಡಾದ್ಮೇಲೆ ನಿಮಗೆ ಫನ್ ಎಲಿಮೆಂಟ್ಸ್ ಏನೇನಿರುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಜಾತ್ರೆಯ ಮಜಾ ಸಿಗೋದು ಯಾವಾಗ ಅಂತಂದರೆ, ಡೇಗಿಂತ ಜಾಸ್ತಿ ಸಂಜೆ ಆದಮೇಲೆ. ನಾವೆಲ್ಲ ಯೂಶ್ವಲ್ ಆಗಿ 10 ಗಂಟೆ ನಂತರನೇ ಹೋಗೋದು. ಯಾಕೆ ಅಂತಂದರೆ ಈ ರೀತಿ ಕಾಣಿಸುತ್ತೆ ಸಂಜೆಯ ನಮ್ಮ ಶಿರಸಿ ಮಾರಿ ಜಾತ್ರೆ. ಬಣ್ಣ ಬಣ್ಣದ ಲೈಟ್ಸ್ ಹಾಕಿರ್ತಾರೆ, ತೇರು ಒಂದು ಕಡೆ, ಕಲರ್ ಆಗಿರುವಂತಹ ಐಟಮ್ಸ್ ಬಂದಿರುತ್ತೆ. ಚಿಕ್ಕ ಮಕ್ಕಳಿಗಂತೂ ಎಲ್ಲಿ ನೋಡಬೇಕು ಎಲ್ಲಿ ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗೆ ಈ ಪೆಂಡಾಲ್ ಏನು ಹಾಕಿರ್ತಾರಲ್ವ, ಬಿಟ್ಕಿ ಬೈಲು ಅಂತ ಕರೆಯೋದು ಇದನ್ನು. ಸೊ ಈ ಒಂದು ಪ್ರದೇಶದ ಓವರ್ ವ್ಯೂ ಅನ್ನೋದು ಹೇಗಿರುತ್ತೆ, ಎಲ್ಲೆಲ್ಲಿಂದನೂ ಶಾಪ್ಸ್ಗೋಸ್ಕರ ಜನ ಬಂದಿರ್ತಾರೆ. ಬೈ ದ ವೇ, ಇದನ್ನು ನಾವು ಒಂದಿನ ಮುಂಚೆ ದೇವಸ್ಥಾನಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತಹ ವಿಡಿಯೋ. ಆವಾಗ ಅಮ್ಮನ ಗದ್ದುಗೆ ಇದೆಲ್ಲ, ಅದನ್ನು ಹೊಸದಾಗಿ ಇಷ್ಟು ಬ್ಯೂಟಿಫುಲ್ ಆಗಿ ಪೇಂಟಿಂಗ್ ಮಾಡ್ತಾ ಇದ್ರು ನೋಡಿ. 19ನೇ ತಾರೀಕಿಗೆ ಅಮ್ಮಂಗೆ ಮದುವೆ ಆಗಿ ಆಮೇಲೆ ನೆಕ್ಸ್ಟ್ ಡೇ ಅವಳು ಗದ್ದುಗೆ ಏರಿ ಕೂರ್ತಾಳೆ. ಅಲ್ಲಿವರೆಗೂ ಯಾರೂ ಕೂಡ ಅವರ ಶಾಪನ್ನು ಓಪನ್ ಮಾಡಿರೋದಿಲ್ಲ. ಇದು ಶಿರಸಿಯ ಒಂದು ಹ್ಯಾಪನಿಂಗ್ ಪ್ಲೇಸ್ ಅಂತ ಹೇಳ್ಬೋದು, ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಅಂತ ಹೇಳ್ಬೋದು. ಇದನ್ನ ಕೋಟೆಕೆರೆ ಏರಿಯಾ ಅಂತ ಕರೀತಾರೆ. ಅಲ್ಲಿ ಈ ಸರ್ತಿ ಅಂದರೆ ಪೂರ್ತಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ರೀತಿಯಲ್ಲಿ ಸೆಟಪ್ ಮಾಡಿದ್ರು, ಚಿಕ್ಕ ಮಕ್ಕಳಿಗೆ ಒಳ್ಳೆ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇದು ನಮ್ಮ ಬಿಟ್ಕಿ ಬೈಲಿಂದ ಒಂದು ಸ್ವಲ್ಪ ದೂರ ಇರುತ್ತೆ, ಆದರೆ ಇಟ್ ವಾಸ್ ಕ್ರೌಡೆಡ್. ಇದು ನಾನು ಹಿಂದಿನ ದಿನ ಬಂದಿರೋದು ಫುಟೇಜನ್ನು ಹಾಕಿರೋದು ನಿಮಗೆ. ಆದರೆ ಜಾತ್ರೆ ದಿನ ಇಲ್ಲಿ ಕಾಲಿಡಕ್ಕೂ ಕೂಡ ಸಾಕಾಗೋದಿಲ್ಲ, ಅಷ್ಟು ಜನ ಜಂಗುಳಿ ಅನ್ನೋದು ಸೇರಿರುತ್ತೆ. ಸೊ ನಾವು ಎಲ್ಲೇ ಇರಲಿ ಆಯಿತಾ, ಬೆಂಗಳೂರಲ್ಲಿರಲಿ, ಲಾಸ್ ವೆಗಾಸ್ನಲ್ಲಿರಲಿ, ಪ್ಯಾರಿಸಲ್ಲಿರಲಿ, ಎಲ್ಲೇ ಇರಲಿ,
ಇಂಥ ಕೆಲವೊಂದಷ್ಟು ಮಾರಿ ಜಾತ್ರೆಯಲ್ಲಿ ಬರುವಂಥ ಅಟ್ರಾಕ್ಷನ್ಸ್ ಅನ್ನೋದಿದೆ ಅಲ್ವಾ, ದ್ಯಾಟ್ ಈಸ್ ಅನ್ಮ್ಯಾಚಬಲ್ ಬಿಕಾಸ್ ಇಟ್ ಈಸ್ ಅಟ್ಯಾಚ್ ಟು ಅವರ್ ಚೈಲ್ಡ್ಹುಡ್ಸ್ ಇಮೋಷನ್ಸ್, ಸ್ವೀಟ್ ಇಮೋಷನ್ಸ್. ಹಾಗಾಗಿ ಐ ಹೈಲಿ ರೆಕಮೆಂಡ್, ಲೈಫಲ್ಲಿ ಒಂದ್ಸತಿ ಆದರೂ ನೀವು ನನ್ನ ಶಿರಸಿಯ ಮಾರಿ ಜಾತ್ರೆಯನ್ನು ವಿಟ್ನೆಸ್ ಮಾಡಲೇಬೇಕು. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೇಟ್ ಥಿಂಗ್ ಫ್ರಮ್ 2024 ಮಾರಿ ಜಾತ್ರೆ. ಹಾಗೆ ಈ ಬಾರ್ಬಿ ಡಾಲ್ಸ್ ಕೂಡ ನೆಕ್ಸ್ಟ್ ಫೇವ್ರೇಟ್ ಅಂತ ಹೇಳಬೇಕು. ಎಷ್ಟು ಪ್ರಿಟಿ ಡ್ರೆಸ್ ಹಾಕ್ಕೊಂಡು ಪ್ರಿಟಿ ಫೇಸಲ್ಲಿ ಬನ್ನಿ ತಗೊಳ್ಳಿ ಅಂತ ಕರಿತಾ ಇದ್ವು ಅಂತಂದರೆ ಐ ರಿಯಲಿ ಲೈಕ್ ಇಟ್, ನೋ ಮ್ಯಾಟರ್ ವಾಟ್, ಯಾವ ಏಜಲ್ಲೂ ಕೂಡ ಇರಲಿ ನಾನು. ಸೊ ದಿಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ. ಈ ರೀತಿ ತೊಟ್ಟು ಸಮೇತ ರುದ್ರಾಕ್ಷ ಅನ್ನೋದಿತ್ತು, ಬಟ್ ದ್ಯಾಟ್ ಫೆಲ್ಟ್ ಲೈಕ್ ಸೆಕೆಂಡ್ ಕ್ವಾಲಿಟಿ, ಹಾಗಾಗಿ ನಾನು ಪರ್ಚೇಸ್ ಮಾಡಲಿಲ್ಲ. ಆ್ಯಂಡ್ ಇನ್ನೊಂದು ಅಟ್ರಾಕ್ಷನ್ ಇದು ನೋಡಿ, ಚನ್ನಪಟ್ಟಣದ ಬೊಂಬೆಗಳು ಅಂತ ಕರಿತೀವಲ್ವಾ. ಸೊ ಇದು ತುಂಬ ಚೆನ್ನಾಗಿತ್ತು. ಐಟಮ್ಸ್ ಎಲ್ಲ ನೋಡಿದ್ರೆ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಎಲ್ಲ ಇತ್ತು. ಅದು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತಂದರೆ ಪರ್ಸ್ನಲಿ ನನಗೆ ಇಷ್ಟ ಆಗುತ್ತೆ, ಐ ಮೆಂಟ್ ದ್ಯಾಟ್ ವೇ. ಸೊ ಅವರು ತುಂಬ ಜಾಸ್ತಿ ರೇಟ್ ಹೇಳ್ತಾಯಿದ್ರು. ಬೆಂಗಳೂರು ಕಡೆ ಇರೋರಿಗೆ ರೇಟ್ ಗೊತ್ತಿರುತ್ತೆ, ಹಾಗಾಗಿ ನಾನು ಅದನ್ನು ತೊಗೊಂಡಿಲ್ಲ. ಬಟ್ ಐ ಲೈಕ್ ದಿಸ್ ಫೇಸಸ್ ಅ ಲಾಟ್. ಎಷ್ಟು ಕ್ಯೂಟ್ ಆಗಿದ್ವು ಅಂತಂದರೆ. ಆ್ಯಂಡ್ ನೀವು ಫುಡ್ಡಿ ಆಗಿದ್ರಿ ಅಂತಂದರೆ ನಿಮಗೆ ತುಂಬ ಆಪ್ಷನ್ಸ್ ಇರುತ್ತೆ. ಯಾವುದೋ ಒಂದು ಶಾಪ್ ಅವರು ಬೆಳ್ಳುಳ್ಳಿ ಕಬಾಬ್ ಅಂತೆಲ್ಲ ಹಾಕ್ಕೊಂಡಿದ್ರು, ಇಲ್ಲಿ ಜಿಲೇಬಿ ಮಾಡ್ತಿದ್ರು. ನನಗೆ ಈ ಜಿಲೇಬಿ ಅವರು ಹೀಗೆ ರೆಡಿ ಮಾಡ್ತಿದ್ದಾರಲ್ಲ, ಬಟ್ಟೆಯಲ್ಲಿ ಒಂದು ಚಿಕ್ಕ ತೂತು ಮಾಡಿಕೊಂಡು, ದ್ಯಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ. ಐ ಕೆಪ್ಟ್ ಆನ್ ವಾಚಿಂಗ್ ದಿಸ್, ಬಟ್ ಐ ಡಿಡ್ ನಾಟ್ ಈಟ್ ಬಿಕಾಸ್ ಐ ಡೋಂಟ್ ಲೈಕ್ ಇಟ್. ಆ್ಯಂಡ್ ಎಸ್ಪೆಷಲಿ ನನಗೆ ಈ ಥರದ್ದು ಜನ ತುಂಬ ಜಾಸ್ತಿ ಸೇರುವಂಥ ಪ್ರದೇಶದಲ್ಲಿ ಹೈಜೀನ್ ಅಂತ ಅನಿಸಲ್ಲ. ಬಟ್ ನೀವು ಶಿರಸಿ ಜಾತ್ರೆಗೆ ಬಂದಿದ್ದೀರಾ ಅಂತಂದರೆ ಇದು ನಮ್ಮ ಪದ್ಧತಿ. ಬೆಂಡು ಬತ್ತಾಸು ಮಿಠಾಯಿಯನ್ನು ಪಡೆದುಕೊಂಡು ಹೋಗಲೇಬೇಕು, ಅದು ಪ್ರಸಾದದ ರೀತಿಯಲ್ಲಿ, ಓಕೆನಾ. ಸೊ ಬಿಡ್ಕಿ ಬೈಲಿರತ್ತಲ್ವ, ನೆಕ್ಸ್ಟ್ ಒಂದು ರೋ ಪೂರ್ತಿ ನಿಮಗೆ ಶಾಪ್ಸ್ ನೋಡೋಕೆ ಸಿಗುತ್ತೆ. ಯೂಶ್ವಲಿ ಕುಂದಾಪುರ ಮತ್ತು ಪುತ್ತೂರು ಕಡೆಯವರು ಜಾಸ್ತಿ ಶಾಪ್ಸನ್ನು ಇಟ್ಕೊಂಡಿರ್ತಾರೆ. ಆ್ಯಂಡ್ ಇಲ್ಲಿನ ಜನ ವೆರಿ ಫ್ರೆಂಡ್ಲಿ ಆಯಿತಾ. ಅವರಿಗೆ ಕ್ಯಾಮ್ರಾ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ. ನಾವು ಬರ್ತೀವಿ, ಟಿ ವಿಯಲ್ಲಿ ಬರ್ತೀವಿ, ಯೂಟ್ಯೂಬಲ್ಲಿ ಬರ್ತೀವಿ ಅಂತ ಸ್ಮೈಲ್ ಮಾಡ್ತಾರೆ. ಆ್ಯಂಡ್ ಫಾರ್ ಮೈ ಸರ್ಪ್ರೈಸ್, ನಾನು ಮಾಸ್ಕ್ ಹಾಕಿದ್ರು ಕೂಡ ಎಷ್ಟು ಜನ ನನ್ನ ಐಡೆಂಟಿಫೈ ಮಾಡಿ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಹೋದರು. ನಿಮ್ಮ ಸನಾತನ ಕಥನ ತುಂಬ ಚೆನ್ನಾಗಿ ಬರುತ್ತೆ, ನಿಮ್ಮ ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಸೂಪರ್ ಇರುತ್ತೆ ಅನ್ನೋದನ್ನೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು. ಇಫ್ ಯು ಎವರ್ ಎನ್ಕೌಂಟರ್ ಸಚ್ ಸಿಚುವೇಶನ್ಸ್ ನಾನು ಅಂತ ಅನ್ನಿಸ್ತು ಅಂತಂದರೆ ಪ್ಲೀಸ್ ಕಮ್ ಅಪ್ ಟು ಮೀ, ಟೆಲ್ ಮಿ ದ್ಯಾಟ್ ಯು ಫಾಲೋ ಮೀ ಹಿಯರ್ ಆ್ಯಂಡ್ ಹಿಯರ್, ಅಂದರೆ ಯಾವ ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಮೆನ್ಷನ್ ಮಾಡಿ. ಐ ರಿಯಲಿ ಫೀಲ್ ಬ್ಲೆಸ್ಡ್. ನನಗೆ ತುಂಬ ಖುಷಿ ಆಗುತ್ತೆ, ತುಂಬ ಬ್ಲೆಸ್ಡ್ ಅನಿಸುತ್ತೆ. ಐ ಆಲ್ಸೋ ಫೀಲ್ ಮಚ್ ಹಂಬಲ್ಡ್. ಸೊ ಇವತ್ತು ಫುಲ್ 5-6 ಅವರ್ಸ್ ಕಂಪ್ಲೀಟ್ ಜಾತ್ರೆಯನ್ನು ತಿರುಗಿ ಮನೆಗೆ ಬಂದು ಸುಸ್ತಾಗಿ ಒಳ್ಳೆ ಕುರ್ರಂತ ನಿದ್ದೆ ಮಾಡಿ ನೆಕ್ಸ್ಟ್ ಡೇ ಇಲ್ಲಿಗೆ ಹೋಗ್ತಾ ಇರೋದು ನಾನು. ಏನು ಮಿಷನ್ನು ಅನ್ನೋದು ಯು ವಿಲ್ ಗೆಟ್ ಟು ಸಿ. ಅದಕ್ಕಿಂತ ಮುಂಚೆ ಈ ರಾಜಸ್ಥಾನಿ ಐಟಮ್ಸ್ ಇದೆ ಅಲ್ವಾ, ಅದೊಂಥರ ಅಟ್ರ್ಯಾಕ್ಷನ್ ನನಗೆ. ಈ ಜಂಕ್ ಜ್ಯುವೆಲ್ರಿ ಈಸ್ ಮೈ ಫೇವ್ರೇಟ್. ನಾಟ್ ಓನ್ಲಿ ಮೈ ಫೇವ್ರೇಟ್, ಎಲ್ಲ ಹುಡುಗಿರ್ದು ಫೇವ್ರೇಟ್ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ವಿಮೆನ್ ವಿಲ್ ಬಿ ವಿಮೆನ್. ಎಷ್ಟೇ ಚೋಟು ಸಹ ಇದ್ದರೂ ಕೂಡ ಅಟ್ರ್ಯಾಕ್ಷನ್ ನೋಡಿ ಹೆಂಗಾಗುತ್ತೆ ಅಂತ. ಆ್ಯಂಡ್ ದಿಸ್ ಈಸ್ ಎವ್ರಿ ಗರ್ಲ್ಸ್ ಆಲ್ಸೋ, ನಾಟ್ ಓನ್ಲಿ ಗರ್ಲ್ಸ್, ಬಾಯ್ಸ್ ಕೂಡ ಇರ್ತಾರೆ ಇಲ್ಲಿ. ಅದು ಏನಕ್ಕೆ ಅನ್ನೋದನ್ನು ನೀವು ನೋಡ್ತೀರಾ, ಕೇಳಿಸ್ಕೊತೀರಾ ನನ್ನ ಬಾಯಿಯಿಂದ. ಇದು ನಮ್ಮ ಬಳೆಪೇಟೆಯಲ್ಲಿ ಇರುವಂತಹ ಬ್ಯೂಟಿ. ಸೊ ಇದನ್ನೆಲ್ಲ ನೋಡಿದ್ರೆ ನಿಮಗೆ ಈ ಜಯನಗರದಲ್ಲಿ 4th ಬ್ಲಾಕ್ ಇರಬಹುದು, ಕಮರ್ಷಿಯಲ್ ಸ್ಟ್ರೀಟ್ ಇರಬಹುದು, ಇದೆಲ್ಲ ನೋಡ್ತಿದ್ದೀವಿ ಅಂತ ಅನಿಸ್ಬೋದು. ಬಟ್ ಡ್ಯೂಡ್ ಮಾರಿ ಜಾತ್ರೆ ಹ್ಯಾಸ್ ಇಮೋಷನ್ ಅಟ್ಯಾಚ್ ಟು ಇಟ್. ಯು ಹ್ಯಾವ್ ಟು ಕಮ್ ಹಿಯರ್, ಇಟ್ ಫೀಲ್ಸ್ ಲಿಟ್ರಲಿ ಡಿಫ್ರೆಂಟ್. ಆ್ಯಂಡ್ ಮಕ್ಕಳು ಈ ರೀತಿ ಪಿ ಉತ್ತಾಸ್ ಇಟ್ಟಿರ್ತಾರೆ. ಆ್ಯಂಡ್ ಐ ಸಿ ಮೈಸೆಲ್ಫ್ ಇನ್ ದ್ಯಾಟ್ ಫೇಸ್. ಈ ಬಳೆ ನನಗೆ ಇಷ್ಟ ಆಯಿತು, ಬಟ್ ಇದು ಗಾಜಿನ ಬಳೆ ಇತ್ತು, ಹಾಗಾಗಿ ಐ ಡಿ ನಾಟ್ ಪರ್ಚೇಸ್ ಅಗೇನ್. ಇದು ಒಂಥರ ಅಟ್ರ್ಯಾಕ್ಷನ್. ಈ ಥರದ್ದು ಗ್ರೀನ್ ಬಳೆ ಇರುತ್ತಲ್ವ ಗಾಜಿಂದು, ಐ ಲವ್ ಇಟ್. ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಚಿಕ್ಕಿ ಬಳೆ ಅಂತ ಹೇಳ್ತಾರೆ. ಸೊ ನನಗೆ ಇದನ್ನು ಪರ್ಚೇಸ್ ಮಾಡೋದು ತುಂಬ ಇಷ್ಟ. ಸೊ ನಾನು ಆಗಲೇ ಹೇಳಿದೆ, ಇದು ಹೆಣ್ಮಕ್ಳು ಫೇವ್ರೇಟ್ ಮಾತ್ರ ಅಲ್ಲ, ಇಲ್ಲಿ ಭಾಳಷ್ಟು ಜನ ಗಂಡು ಮಕ್ಕಳು ಸಂಬಂಧ ಇಲ್ದೋದ್ರೂ ಓಡಾಡ್ತಾ ಇರ್ತಾರೆ. ಅಕ್ಕ ಇದ್ದಾಳೆ, ತಂಗಿ ಇದ್ದಾಳೆ ಅಂತ ನೀವು ಗಂಡು ಮಕ್ಕಳನ್ನ ಅಷ್ಟೆಲ್ಲ ಪಾಪದ ರೀತಿಯಲ್ಲಿ ಅನ್ಕೋಬೇಡಿ. ಸುಮ್ಮನೆ ಕಣ್ಣು ತಂಪು ಮಾಡ್ಕೋಬೇಕು ಅಂತ ಓಡಾಡೋ ಗಂಡು ಮಕ್ಕಳು ಇರ್ತಾರೆ. ಆ್ಯಂಡ್ ಐ ಆಮ್ ನಾಟ್ ಅಗೇನ್ಸ್ಟ್ ದೆಮ್. ಬಟ್ ಯಾರು ಮಿಸ್ಬಿಹೇವ್ ಮಾಡೋದು, ಸುಮ್ಮನೆ ಚುಡಾಯಿಸೋಕ್ಕೆ ಅಂತ ಬರೋದು, ಟಚ್ ಮಾಡೋಕ್ಕೆ ಅಂತ ಬರ್ತಾರೆ ಅಲ್ವಾ, ಅಂಥವ್ರಿಗೆಲ್ಲ ಹಾಕ್ಕೊಂಡು ಗುಮ್ತಾ ಇರಬೇಕು. ಗುಮ್ಮಕ್ಕೆ ಅಂತಲೇ ಇಲ್ಲಿ ಲೇಡಿ ಪೊಲೀಸ್ ಪಡೆ ಇರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಡೀಸೆಂಟ್ ಆಗಿದ್ದಾರೆ ಜನ ಅಂತ ಹೇಳಬಹುದು. ಆ್ಯಂಡ್ ನನಗೆ ಈ ಒಂದು ಸೈನ್ ಬೋರ್ಡ್ ಇದೆ ಅಲ್ವಾ, ಇದು ತುಂಬ ಇಷ್ಟ ಆಯಿತು. ಶಿರ್ಸಿ ಕಡೆ ತುಂಬ ಮಾಡ್ತಿದ್ದಾರೆ ಗುರು ಇದನ್ನು. ಆ್ಯಂಡ್ ಶಿರ್ಸಿ ಈಸ್ ಗ್ರೋಯಿಂಗ್ ಅ ಲಾಟ್, ಲಿಟ್ರಲಿ. ಎಂತೆಂಥ ಶಾಪ್ಸ್ ಬಂದಿದೆ ಅಂತಂದರೆ ಐ ಲೈಕ್ ಇಟ್. ಸೊ ದಿಸ್ ಈಸ್ ಅವರ್ ಮಿಷನ್ ಟುಡೇ. ಏನು ಅಂತಂದರೆ
ಲುಕ್ ಎಟ್ ಮೈ ಎಕ್ಸೈಟ್ಮೆಂಟ್ ಇನ್ ದ ಫೇಸ್. ಲುಕ್ ಎಟ್ ದಟ್ ಫೇಸ್. ಏನಕ್ಕಪ್ಪ ಅಂತಂದರೆ ಐ ಆಮ್ ಲಿವಿಂಗ್ ಮೈ ಚೈಲ್ಡ್ಹುಡ್ ಅಗೇನ್. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಟೇಕ್ ಅ ಲುಕ್. ಐ ಆಮ್ ಸೂಪರ್ ಹ್ಯಾಪಿ ಬಿಕಾಸ್ ನಾನು ಈ ಜಾತ್ರೆಯಲ್ಲಿ ನೋ ಮ್ಯಾಟರ್ ವಾಟ್ ಬಾವಿಯಲ್ಲಿ ಮೋಟರ್ ಸೈಕಲ್ ಹೊಡಿಯೋದನ್ನು ನೋಡಲೇಬೇಕು ಅನ್ನೋದನ್ನು ಅಂದ್ಕೊಂಡು ಬಂದಿದ್ದೆ, ನೋಡಿದೆ. ಆ್ಯಂಡ್ ಇನ್ನೊಂದು ಅಂದ್ಕೊಂಡಿದ್ದೀನಿ ಏನು ಅಂತಂದರೆ ಈ ಜಾಯಿಂಟ್ ವೀಲನ್ನು ಹತ್ತೋದು. ಸೊ ಫಾರ್ ಮೈ ಸರ್ಪ್ರೈಸ್ ನನಗೆ ಪರಿಚಯ ಇರುವಂಥ ಕೆಲವೊಂದಷ್ಟು ಜನ ನಮಗೆ ಸಿಕ್ಕಿದ್ರು. ಆ್ಯಂಡ್ ದಿಸ್ ವಾಸ್ ನಾಟ್ ಪ್ಲ್ಯಾನ್. ನಾವೆಲ್ಲರೂ ಪ್ಲ್ಯಾನ್ ಹಾಕ್ಕೊಂಡ್ವಿ ಆನ್ ಸ್ಪಾಟಲ್ಲಿ ಹೋಗೋಣ ಅಂತ. ಬಟ್ ಹಳೇ ವರ್ಟಿಗೋ ಪೇಷಂಟ್ಗೆ ಪುಕ 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 ಒಳಗಡೆ ಆಗ್ತಾ ಇದೆ. ಮುಖದಲ್ಲಿ ಸ್ಮೈಲ್ ಇದೆ, ಬಟ್ ಹಾಗೆ ಭಯನೂ ಕಾಣಿಸ್ತಾ ಇದೆ. ಕೆಲವೊಂದು ಸತಿ ಕೆಲವೊಂದಷ್ಟು ಭಯ ಇರಬೇಕು, ಇಲ್ಲ ಅಂತಂದರೆ ಲೈಫ್ ತುಂಬ ಬೋರಿಂಗ್ ಆಗುತ್ತೆ. ಬೈ ದ ವೇ, ಯಾವಾಗ ಈ ತೊಟ್ಲು ಜನರನ್ನ ಇಳಿಸ್ತಾ ಇರಬೇಕಿದ್ರೆ ಸ್ಲೋ ಆಗುತ್ತೆ, ಆವಾಗ ತೊಗೊಂಡಿರುವಂತಹ ವಿಡಿಯೋ. ಸೊ ಡೂ ನಾಟ್ ಟ್ರೈ ದಿಸ್ ಎಟ್ ಆಲ್. ಜಸ್ಟ್ ಲುಕ್ ಎಟ್ ದ ವ್ಯೂ, ಬ್ಯೂಟಿಫುಲ್ ವ್ಯೂ. This is Shirsi Mari Jatre 2024 for you. I'll see you soon in my next vlog. Very interesting irutte. Allivarge ಏನು ಮಾಡಬೇಕು ಅಂತಂದ್ರೆ do subscribe, like, comment, share and do whatever else you want to do, but only good intentions. Take care. Bye bye.